2024ರ ಲೋಕಸಭಾ ಚುನಾವಣೆ ಹಿನ್ನೆಲೆ ಭಾರತ ಚುನಾವಣೆ ಆಯೋಗದ ನೀತಿ ಸಂಹಿತೆ ಕುರಿತಾದ ಹಾಗೂ ಪಾವಗಡ ತಾಲೂಕು ಆಡಳಿತದ ನೇತೃತ್ವದಲ್ಲಿ ಯಾವೆಲ್ಲ ಕಟ್ಟೆಚ್ಚರ ವಹಿಸಲಾಗಿದೆ ಎಂಬ ಮಾಹಿತಿಯನ್ನು ಪಾವಗಡ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಇಂದು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಡಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಳ್ಳಲಿವೆ. ಆ ಪೈಕಿ ಪಾವಗಡ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದಾಗಿದೆ. ಆ ಹಿನ್ನೆಲೆ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ವಿಜಯ್ ಕುಮಾರ್ ಮಡ್ಡೆ ಅವರನ್ನು ನೇಮಿಸಿದ್ದಾರೆ ಎಂದರು. ಇನ್ನು ಭಾರತ ಚುನಾವಣಾ ಆಯೋಗದ ಮಾಹಿತಿ ಆಧರಿಸಿ ಮಾರ್ಚ್ 28 ನಾಮಪತ್ರ ಸಲ್ಲಿಕೆ, ಏಪ್ರಿಲ್ 4 ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ, ಇನ್ನು ಏಪ್ರಿಲ್ 5 ಸ್ಕೂಟ್ನಿ, ಏಪ್ರಿಲ್ 8 ನಾಮಪತ್ರ ವಾಪಸ್ ಪಡೆಯುವುದು, ಏಪ್ರಿಲ್ 26 ಮತದಾನ ಹಾಗೂ ಜೂನ್ 4 ಮತ ಎಣಿಕೆ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. 40 ಮಾಡಿದ್ದಾರೆ. ಸೊ ಅವುಗಳನ್ನು ಮರ್ಜ್ ಮಾಡಿದ್ದಾರೆ. ಕೆಲವು ಕಡೆ ಒಂದೇ ಬೂತ್ ಅಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಅಲ್ಲಿ 750 ಇಲ್ಲಿ 750 ದಿನ ಒಂದಕ್ಕೆ 1500 ಕೂಡ ಕೆಪಾಸಿಟಿ ಇರ್ತೀವಿ ಅದನ್ನ. ಸೊ ಅಲ್ಲಿ ಒಂದು 6 ಬೂತ್ಗಳು ಇದಾಗಿದೆ. ಪಟ್ಟಿ ತಗೋಬೇಕು. 6 ಮತಗಟ್ಟೆಗಳನ್ನು ಕಡಿಮೆ ಮಾಡಿ 240 ಮಾಡಿದ್ದಾರೆ. ಸೊ ಅದರಲ್ಲಿ ಕಸ್ಬಾ ಹೋಬಳಿನಲ್ಲಿ 56 ಮತಗಟ್ಟೆಗಳು ಬರ್ತದೆ. ಆಗಲಮಡಿಕೆನಲ್ಲಿ 41 ಮತಗಟ್ಟೆಗಳಿದೆ. ನಿಡಗಲ್ ಹೋಬಳಿನಲ್ಲಿ 53 ಇದೆ. ON ಹೊಸಕೋಟೆನಲ್ಲಿ 70 ಮತಗಟ್ಟೆಗಳಿದೆ. ಇನ್ನು ಟೌನ್ ಲಿಮಿಟ್ಸ್ TMC ಲಿಮಿಟ್ಸ್ ಒಳಗಡೆ 20 ಮತಗಟ್ಟೆಗಳು ಬರ್ತದೆ. ಅದು ಸೊ ಇದ್ರದ್ದು ಲೊಕೇಶನ್ಸ್ಗಳು ಪಾವಗಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 1,97,548 ಮತದಾರರಿದ್ದಾರೆ. ಅದರಲ್ಲಿ 1,570,000 ಪುರುಷ ಮತದಾರರಿದ್ದರೆ 96,969 ಮಹಿಳಾ ಮತದಾರರಿದ್ದಾರೆ. ಇನ್ನು ಯುವ ಮತದಾರರು 3,558, ಸರ್ವಿಸ್ ವೋಟರ್ಸ್ 93, 85+ ಹಿರಿಯ ಮತದಾರರು 2,105 ಇದ್ದಾರೆ. ಇನ್ನು ಪಾವಗಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಹಿಂದೆ 246 ಮತಗಟ್ಟೆಗಳಿದ್ದು, ಇದೀಗ ಮತದಾರರ ಸಂಖ್ಯೆಗೆ ಅನುಗುಣವಾಗಿ 240ಕ್ಕೆ ಇಳಿಸಲಾಗಿದೆ. ಅದರಲ್ಲಿ 25 ಕ್ರಿಮಿನಲ್ ಬೂತ್ಗಳು ಅಂತ ಗುರುತು ಮಾಡಲಾಗಿದೆ. ಚುನಾವಣೆ ಸುರಕ್ಷತೆ ದೃಷ್ಟಿಯಿಂದ ರಾಜವಂತಿ, ಕೊಡಮಡುಗು, ನಾಗಲಾಪುರ, ದೊಮ್ಮತ್ಮರಿ, ಅರಸೀಕೆರೆ, ಚಿಕ್ಕನಡುಕು ಕ್ರಾಸ್, ವೆಂಕಟಂನಹಳ್ಳಿ, ಆಂಧ್ರ ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ ಅಂತ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಮಾಹಿತಿ ನೀಡಿದರು. ಕಂಟ್ರೋಲ್ ರೂಮ್ ಕೆಲಸವನ್ನು ಮಾಡ್ತಾ ಇದೆ. ನಂಬರ್ ಇದೆ, ಅದು ನಮ್ಮ ತಾಲೂಕು ಆಫೀಸ್ ನಂಬರ್ ಇದೆ. ಅದು ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿ ಕೇಳ್ಬೋದು. ಮತ್ತು ದೂರುಗಳಿದ್ರೂ ಕೂಡ ತಾವಲ್ಲಿ ಅದನ್ನು ಸಲ್ಲಿಸ್ಬೋದು ಆಗಿರ್ತದೆ. ಅದಾದಮೇಲೆ ನಮ್ಮ ARO ಸಾಹೇಬರು 85+ ವೋಟರ್ಸ್ಗಳಿಗೆ ಮತ್ತು 80 ವರ್ಷ ವಯಸ್ಸಾಗಿರೋರಿಗೆ ಹೋಮ್ ವೋಟಿಂಗಿನ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಈ ಸಲ ಅದನ್ನು 85 ವರ್ಷ ಮೇಲ್ಪಟ್ಟಿರೋರಿಗೆ 85 ವರ್ಷ ಮೇಲ್ಪಟ್ಟಿರೋರಿಗೆ ನಾವು ಹೋಮ್ ವೋಟಿಂಗನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ಥರ PWD ವೋಟರ್ಸ್ಗಳು ಅಂದರೆ ಯಾರು ವಿಶೇಷ ಅಗತ್ಯತೆ ಉಳ್ಳಂತಹ ಮತದಾರರುಗಳು, ಇವರು 2,963 ಜನ ಇದ್ದಾರೆ. ಸೊ ಇವರಿಗೂ ಕೂಡ ಇದನ್ನು ಪ್ರಾವಿಷನ್ ಮಾಡಿ ಅದಕ್ಕೊಂದು ಫೀಸನ್ನು ಕೂಡ ಇರ್ತದೆ RTO ಆಫೀಸಲ್ಲಿ. ಆ ಫೀಸನ್ನು ಕಟ್ಟಿಸಿಕೊಂಡು ನಿಮಗೆ ಪರ್ಮಿಷನನ್ನು ಕೂಡ ಕೊಡಲಾಗ್ತದೆ. ಅದು ಇನ್ನು ಧ್ವನಿವರ್ಧಕಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ, ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಪರ್ಮಿಷನ್ಸ್ಗಳು ಇರ್ತದೆ. ಅದಾದಮೇಲೆ ಚುನಾವಣಾ ಪ್ರಚಾರವನ್ನು ಮಾಡುವಂತೆ ಇಲ್ಲ, ಆಯಿತಾ. ಸೊ ಈ ಥರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವಾಹನಗಳನ್ನು ಬಳಸೋದು, ನೀವು ಯಾವ ಕಾರ್ಯಕ್ರಮ ಮಾಡ್ತೀರ ಅದಕ್ಕೆ ಕಂಡೀಷನ್ಸ್ಗಳನ್ನು ಹಾಕಿ ನಾವು ಅದನ್ನು ಕೊಡ್ತೀವಿ ಅದನ್ನು. ಸೊ ಇನ್ನು ಜೊತೆಗೆ 1950 ಮತದಾರರ ಸಹಾಯವಾಣಿ ಕೇಂದ್ರ ದಿನದ 24 ಗಂಟೆ ಕಾರ್ಯನಿರ್ವಹಿಸಲಿದೆ. ಮಾಹಿತಿ ದೂರುಗಳನ್ನು ನೀಡಬಹುದು ಅಂದರು. ವಿಜಿಲ್ ಆ್ಯಪ್ ಮೂಲಕ ದೂರುಗಳನ್ನು ದಾಖಲಿಸಬಹುದು. ಅಂದರೆ ರಾಜಕೀಯ ಪ್ರಚಾರದ ನಡುವೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಸಿದರೆ ಅವುಗಳ ವಿಡಿಯೋಗಳನ್ನು, ಫೋಟೋಗಳನ್ನು ಅಪ್ಲೋಡ್ ಮಾಡಬಹುದು ಅಂತ ಸಾರ್ವಜನಿಕರಿಗೆ ತಿಳಿಸಿದರು. 2,963 ವಿಕಲಚೇತನ ಮತದಾರರನ್ನು ಗುರುತಿಸಲಾಗಿದ್ದು, ಅವರಿಗೆ ಮತದಾನ ಮಾಡಲು ವ್ಯವಸ್ಥೆ ಮಾಡಲು ಮುಂಚಿತವಾಗಿಯೇ ಕೋರಿಕೆ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೂ ಪ್ರಸ್ತುತ ಚುನಾವಣೆಯಲ್ಲಿ 3,558 ಯುವ ಮತದಾರರು ನೋಂದಣಿಯಾಗಿದ್ದಾರೆ. ಹಾಗೂ ಧ್ವನಿವರ್ಧಕಗಳನ್ನು ರಾತ್ರಿ 10ರಿಂದ ಬೆಳಗಿನ ಜಾವ 6 ಗಂಟೆಯವರೆಗೂ ಉಪಯೋಗಿಸುವಂತಿಲ್ಲ. ಇನ್ನು ಸ್ವೀಪ್ ಅಡಿಯಲ್ಲಿ ಮತದಾರರಿಗೆ ಮತದಾನದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ನೋಟಾ ಕೂಡ ಇರುತ್ತೆ ಅಂತ ಇನ್ನಿತರೆ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು ಅಂತ ಮಾಹಿತಿ ನೀಡಿದರು.